ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಹುಳಿಮಾವು ಮತ್ತು ಅರಕೆರೆ ವಾರ್ಡ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಶ್ರೀ ಮಿಥುನ್ ಗೌಡ ಅವರ ಜನ್ಮದಿನವನ್ನು ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಹಿತೈಷಿಗಳು ಅತ್ಯಂತ ಸಂಭ್ರಮ, ಸಡಗರ ಮತ್ತು ಅದ್ದೂರಿಯಾಗಿ ಆಚರಿಸಿದರು. ಈ ಪ್ರಯುಕ್ತ ಆಯೋಜಿಸಲಾಗಿದ್ದ ಬೃಹತ್ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಹೂವಿನ ಹಾಗೂ ಫಲಗಳ ಹಾರಗಳನ್ನು ಹಾಕಿ ಮಿಥುನ್ ಗೌಡ ಅವರನ್ನು ಸನ್ಮಾನಿಸಿ ಶುಭಾಶಯಗಳನ್ನು ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಸಮಾಜ ಸೇವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಿಥುನ್ ಗೌಡ ಅವರು, ತಮ್ಮ ಜನ್ಮದಿನದ ಅಂಗವಾಗಿ ಶುಭಾಶಯಗಳನ್ನು ತಿಳಿಸಿದ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು, ಸ್ನೇಹಿತರು, ಅಭಿಮಾನಿಗಳು ಹಾಗೂ ಹಿತೈಷಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಬೆಂಬಲದಿಂದ ಮುಂದಿನ ದಿನಗಳಲ್ಲಿಯೂ ಸಮಾಜ ಸೇವೆ ಹಾಗೂ ಜನಪರ ಕಾರ್ಯಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸುತ್ತೇನೆ ಎಂದು ಹೇಳಿದರು. ಜನ್ಮದಿನದ ಅಂಗವಾಗಿ ಸೋಮೇಶ್ವರ ದೇವಸ್ಥಾನ ಹಾಗೂ ವೈಷ್ಣವಿ ತಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ಸುಮಾರು 1000ಕ್ಕೂ ಅಧಿಕ ಜನರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ ಅವರು, ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹಲವು ಜನಪರ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳು ಜಾರಿಯಾಗುತ್ತಿದ್ದು, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ಅಲ್ಲದೆ ಜಿಬಿಎ ಚುನಾವಣೆಯನ್ನು ಕೂಡ ಖಚಿತವಾಗಿ ನಡೆಸುತ್ತಾರೆ ಎನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ಬಿಕೆ ಹರಿಪ್ರಸಾದ್ ಅವರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಂಭ್ರಮದಿಂದ ಪಾಲ್ಗೊಂಡು ಮಿಥುನ್ ಗೌಡ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ಅವರ ಮುಂದಿನ ಸಾರ್ವಜನಿಕ ಜೀವನ ಮತ್ತಷ್ಟು ಯಶಸ್ವಿಯಾಗಲಿ, ರಾಜಕೀಯದಲ್ಲಿ ಮತ್ತಷ್ಟು ಬೆಳೆಯಲಿ ಎಂದು ಹಾರೈಸಿದರು. ಸರ್, ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ಇವತ್ತಿನ ದಿನ ತಮಗೆ ಶುಭ ಹಾರೈಸಿದಂಥ ಸ್ನೇಹಿತರುಗಳಿಗೆ, ಹಿತೈಷಿಗಳಿಗೆ ಹಾಗೂ ಕಾರ್ಯಕರ್ತರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ. ಆಮೇಲೆ ಮತ್ತು ನಿಮ್ಮ ಸುದ್ದಿ ವಾಹಿನಿಯವರೆಗೂ ಧನ್ಯವಾದಗಳು. ನಮ್ಮ ಸ್ನೇಹಿತರು, ಆಮೇಲೆ ನಮ್ಮ ಪಕ್ಷದ ಮುಖಂಡರು, ಸ್ಥಳೀಯ ನಾಯಕರು ಹಾಗೂ ಎಲ್ಲರೂ ಯಾರ್ಯಾರು ನಮಗೆಲ್ಲ ಇವತ್ತು ವಿಶ್ ಮಾಡಿದ್ದಾರೆ ಬರ್ಡೇಗೆ, ಭಾಳ ಧನ್ಯವಾದಗಳು ನಿಮಗೆಲ್ಲರಿಗೂ. ನಿಮ್ಮ ಒಂದು ಆಶೀರ್ವಾದ ಹಾಗೂ ಬೆಂಬಲ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಹಾಗೂ ನೀವಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳೋ ದಿಕ್ಕಿನಲ್ಲಿ ನಾವು ಏನು ಕೆಲಸ ಮಾಡಬೇಕು ಖಂಡಿತವಾಗ್ಲೂ ಆ ಕೆಲಸ ಮಾಡ್ತಾ ಹೋಗ್ತೀವಿ ಮುಂದೆ. ಸರ್, ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಸರ್? ಇವತ್ತು ಮೊದಲನೇದಾಗಿ ನಾವು ನಮ್ಮ ಇಲ್ಲಿ ಮನೆ ಹತ್ತಿರ ಇರೋ ಸೋಮೇಶ್ವರ ದೇವಸ್ಥಾನ ಹತ್ರ ಹಾಗೂ ನಮ್ಮ ವೈಷ್ಣವಿ ತಾಯಿ ದೇವಸ್ಥಾನದಲ್ಲಿ ಪೂಜೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆಮೇಲೆ ಆಂಜನೇಯನ ದೇವಸ್ಥಾನಕ್ಕೂ ಹೋಗಿ ಬಂದಿದ್ವಿ ಬೆಳಿಗ್ಗೆ. ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಂತರ ನಮ್ಮ ಮನೆಯವ್ರ ಜೊತೆಯಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಮಧ್ಯಾಹ್ನ ಎಲ್ಲರೂ ಆಚೆ ಊಟಕ್ಕೆ ಹೋಗಿ ಬಂದಿದ್ದೀವಿ. ಹಾಗೂ ಈಗ ನಮ್ಮ ಪಕ್ಷದ ಕಾರ್ಯಕರ್ತರ ವತಿಯಿಂದ ಒಂದು ಬರ್ಡೇ ಸೆಲೆಬ್ರೇಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಒಂದು 1000 ಜನಕ್ಕೆ ಊಟ ಉಪಚಾರಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ ಅಲ್ಲಿ. ಸರ್, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು 1 ತಿಂಗಳಾಯಿತು CM ಅಧಿಕಾರ ಸ್ವೀಕಾರ ಮಾಡಿ 1 ತಿಂಗಳಾಯಿತು. ಮತ್ತು ಅವರು ಏನೆಲ್ಲ ಈಗ ಯೋಜನೆಗಳು ಜಾರಿಗೆ ತರ್ತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ತಮಗೆ ತೃಪ್ತಿ ತಂದಿದೆಯಾ ಸರ್? ಅದು ಖಂಡಿತ. ಮೊದಲನೇದಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಭಾಳ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆ ಅಂದರೆ ಡಿ.ಕೆ. ಶಿವಕುಮಾರ್ ಸಾಹೇಬರು CM ಆದಾಗಿಂದ ಬಹಳ ಒಂದು ಒಳ್ಳೆಯ ಬೆಳವಣಿಗೆಗಳಾಗ್ತಾ ಬರ್ತಾ ಇದೆ. ಒಂದು ಗ್ಯಾರಂಟಿ ಕಮಿಟಿಯಲ್ಲಾಗಿರ್ಬೋದು, ನಾನು ನಮ್ಮ ಹುಳಿಮಾ ಮತ್ತು ಅರಕೆರೆ ವಾರ್ಡ್ಗೆ ಗ್ಯಾರಂಟಿ ಕಮಿಟಿ ಮೆಂಬರ್ ಆಗಿದ್ದೀನಿ. ಏನು ಎಲ್ಲಿ ಕಾಸು ಪೋಲಾಗ್ತಾಯಿದೆ ಅನ್ನೋ ಒಂದು ಮಾಹಿತಿ ಅವರಿಗೆ ದೊರೆತಿರ್ಬೋದು ಅಥವಾ ಒಂದು ಅನುಮಾನ ಬಂದಿರ್ಬೋದು. ಹಾಗಾಗಿ ಕಾಸು ಎಲ್ಲೂ ಪೋಲಾಗದಿರೋ ಹಾಗೆ ಯಾರು ಜನಗಳೆಲ್ಲ ಸೇರಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಆ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಯಾವುದೇ ಕಾರಣಕ್ಕೂ ಎಲ್ಲೂ ಹಾಳಾಗದಿರೋ ಹಾಗೆ ಕಾಪಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಮತ್ತೆ ಯಾರ್ಯಾರು ಗ್ಯಾರಂಟಿ ಕಮಿಟಿಯಲ್ಲಿ ಇದ್ದಾರೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಅವರೆಲ್ಲ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗಿ ಕೋರ್ಕೊಂಡಿದ್ದೀವಿ. ಆಮೇಲೆ ಈ ಖಾತಾ ಮೇಳನೂ ನಡೀತಾ ಇದೆ. ಇದರಿಂದ ಏನಾಗುತ್ತೆ, ಭೂ ಗ್ಯಾರಂಟಿಯ ಒಂದು ಸೌಲಭ್ಯನ ಜನ ಕೊಡ್ತಾ ಇದ್ದೀವಿ. ಸರ್, ಈಗೇನು SIR ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಡೀತಾ ಇದೆ ಸರ್? SIR ಪ್ರಕ್ರಿಯೆ ಬಂದ್ಬಿಟ್ಟು ಈಗ ನಮ್ಮ ಚುನಾವಣಾ ಆಯೋಗದಿಂದ ಕರ್ನಾಟಕದಲ್ಲಿ ಶುರು ಮಾಡಿದ್ದಾರೆ. SIR ಕಾರ್ಯಕ್ರಮ ಬಗ್ಗೆ ನಮಗೂ ಕೆಲವು ಮೀಟಿಂಗ್ಗಳನ್ನೆಲ್ಲ ಅಟೆಂಡ್ ಮಾಡಿ ಒಂದು ಮಾಹಿತಿಗಳು ದೊರೆತಿರುವ ಮೇರೆಗೆ ನಾವು ನಮ್ಮ BLA ಏಜೆಂಟ್ಗಳಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. BLA ಏಜೆಂಟ್ಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ. BLO ಆಫೀಸರ್ಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪಾಪ ಅವ್ರ ಕೆಲಸನ ಏನು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು ಅಥವಾ BBMPಯ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಒಂದು ಬೆಸ್ಕಾಂ ವ್ಯವಸ್ಥೆಯಲ್ಲಿರ್ಬೋದು ಅವರೆಲ್ಲ ಬಂದ್ಬಿಟ್ಟು ಇವಾಗ ಏನು ಈ SIR ಆ್ಯಕ್ಟಿವಿಟಿಲಿ ವೋಟರ್ಗಳನ್ನ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ವೋಟರ್ಸ್ ಇದ್ದಾರಾ ಇಲ್ವಾ ಅದನ್ನೆಲ್ಲ ಪರಿಷ್ಕರಣೆ ಮಾಡಿ ಆಮೇಲೆ ಹೊಸ ಮತದಾರನ ಆ್ಯಡ್ ಮಾಡೋ ಇದರಲ್ಲಿ ಕೂಡ ಎಲ್ಲ ಒಂದು ತೊಡಗಿಸ್ಕೊಂಡಿದ್ದಾರೆ.
ನಾವು ಅವ್ರ ಜೊತೆ ಎಲ್ಲ ಸಹಕರಿಸ್ತಾ ಇವಾಗ ನಾವು ಇಲ್ಲಿನ ಸ್ಥಳೀಯ ಮುಖಂಡರಾಗಿರೋದ್ರಿಂದ ನಮಗೆ ಒಂದು ಮಾಹಿತಿ ಇರುತ್ತೆ. ಇವಾಗ BLO ಆಫೀಸರ್ಗಿನ್ನ ನಮಗೊಂದು ಒಳ್ಳೆ ಮಾಹಿತಿ ಇರುತ್ತೆ. ಯಾವ್ಯಾವ ವೋಟರ್ಸು ಯಾವ ಬೀದಿಲಿ ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ, ಅವ್ರಿಗೊಂದು ಹೇಗೆ ಸಹಕಾರ ಮಾಡಿ ಅವರ ಕೆಲಸಗಳನ್ನ ಸುಲಭ ಮಾಡಿ ಅವರ ಒಂದು ಕಾರ್ಯನ ಆದಷ್ಟು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಸರ್, ವಿರೋಧ ಪಕ್ಷದವರು ಚುನಾವಣೆ ಮಾಡಲ್ಲ, GBA ಚುನಾವಣೆ ಮಾಡಲ್ಲ, ಫಂಡ್ ಇಲ್ಲ ಅಂತ ಹೇಳ್ಕೊಂಡು ಇದು ಮಾಡ್ಕೋತಾ ಇದ್ದಾರೆ. GBA ಚುನಾವಣೆಗೆ DK ಶಿವಕುಮಾರ್ ಸಾಹೇಬರು DCM ಇದ್ಲೂ ಚುನಾವಣೆ ನಾವು ಮಾಡ್ತೀವಿ, ಚುನಾವಣೆ ಮಾಡಲೇಬೇಕು, ಬೆಂಗಳೂರಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತಲೇ ಹೇಳ್ಕೊಂಬರ್ತಾ ಇದ್ದಾರೆ. ಈಗ CM ಆದಮೇಲೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ರೀತಿ ಗಮನ ಹರಿಸ್ತಾರೆ. ತಾವೇನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಈಗ GBA ಚುನಾವಣೆ ಮಾಡೋದಕ್ಕೆ ಡಿಲೇ ಆಗಿರೋ ಪ್ರಮುಖ ಕಾರಣ ಬಂದ್ಬಿಟ್ಟು ಇವಾಗ 5 ಕಾರ್ಪೊರೇಷನ್ ಮಾಡ್ತೀವಿ. ಇವಾಗ ಯಾವುದೇ ಒಂದು ಹೊಸ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದಾಗ ಅದಕ್ಕೆ ಟೈಮ್ ಬೇಕಾಗ್ತದೆ. ಇವಾಗ 5 ಕಾರ್ಪೊರೇಷನ್ ಮಾಡಿದ್ಮೇಲೆ ವಾರ್ಡ್ಗಳನ್ನ ಹೊಸದಾಗಿ ವಿಂಗಡಣೆ ಮಾಡಬೇಕಾಗಿತ್ತು. ವಾರ್ಡ್ಗಳನ್ನ ವಿಂಗಡಣೆ ಮಾಡಿದ್ಮೇಲೆ 50% ಮಹಿಳೆಯರಿಗೆ ನಮ್ಮ ಕಾಂಗ್ರೆಸ್ ವತಿಯಿಂದ ಏನು ಒಂದು ಗ್ಯಾರಂಟಿ ಕೊಟ್ಟಿದ್ದೀವಿ, 50% ಸೀಟ್ಗಳು ಬಂದ್ಬಿಟ್ಟು ಕಾರ್ಪೊರೇಷನ್ ಸೀಟ್ಗಳು ಬಂದ್ಬಿಟ್ಟು ಮಹಿಳೆಯರಿಗೆ ಅಂತ ಅಂದ್ಬಿಟ್ಟು ರಿಸರ್ವ್ ಮಾಡಿದ್ದೀವಲ್ಲ, ಇದನ್ನೆಲ್ಲ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಟೈಮ್ ಹಿಡಿತು. ಇದ್ರ ಮಧ್ಯದಲ್ಲಿ ಸೆಂಟ್ರಲಿಂದ ಸಮೀಕ್ಷೆ ಬಂದಿತ್ತು. ಅಂದರೆ ಇವಾಗ ಏನು ಸೆನ್ಸಸ್ ಬಂದಿದ್ರು, ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದನೂ ಸೆನ್ಸಸ್ ಬಂದಿದ್ರು. ಇದನ್ನೆಲ್ಲ ಮುಗಿಸೋದ್ರಿಂದ ತಡ ಆಗಿದೆ ಹೊರತು ಬೇರೆ ಯಾವುದೇ ಒಂದು ಕಾರಣ ಇಲ್ಲ. ಈಗ ನಮ್ಮ CM ಸಾಹೇಬ್ರು ಈಗ ಚುನಾವಣೆಗೆ ಪೂರ್ತಿಯಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಇನ್ನು ಕೆಲವೇ ತಿಂಗಳಲ್ಲಿ ಚುನಾವಣೆ ಆಗೋದು ಗ್ಯಾರಂಟಿ ಇದೆ ಕಾರ್ಪೊರೇಷನ್ಗೆ. ತಾರೀಕು ಸನ್ಮಾನ್ಯ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರು, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವ್ರ ಜೊತೆನಲ್ಲಿ ವಿನಯ್ ಕಾರ್ತಿಕ್ ಅವರು, ಸುಮಾರು ಜನ MLCಗಳು ಮತ್ತು ರಾಜ್ಯಸಭಾ ಸದಸ್ಯರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಏನು ಹೇಳಕ್ಕೆ ಬಯಸ್ತೀರಾ ಸರ್ ತಾವು? ಮೊದಲನೇದಾಗಿ ನಮ್ಮ ಸಾಹೇಬರಾದ BK ಹರಿಪ್ರಸಾದ್ ಅವ್ರಿಗೆ ಭಾಳ ಒಂದು ಶುಭಾಶಯನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ನೀವು KPCC ಅಧ್ಯಕ್ಷರಾಗಿ ಒಂದು ಪದವಿ ಸ್ವೀಕಾರ ಮಾಡಿರೋದು ನಮಗೆಲ್ಲ ಬಹಳ ಒಂದು ಸಂತೋಷದ ಒಂದು ವಿಷಯ. BK ಹರಿಪ್ರಸಾದ್ ಅವರು ಮುಂಚೆ ನಮಗೊಂದ್ಸರಿ MP ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದರು ನಮ್ಮ ಬೆಂಗಳೂರು ಸೌತ್ಗೆ. ಅನಂತರವಾಗಿ BK ಹರಿಪ್ರಸಾದ್ ಅವರು ಭಾಳ ಒಂದು ಪಕ್ಷಕ್ಕೆ ನಿಷ್ಠೆಯಾಗಿ ದುಡಿದಿದ್ದಾರೆ. ಅವರೆಲ್ಲ ನಮಗೊಂಥರ ಮಾದರಿ ಆಗ್ತಾರೆ. ಒಂಥರ ಯಾವುದೇ ರೀತಿ ಚಾಲೆಂಜಸ್ ಬಂದರೂ ಪಾರ್ಟಿಯಲ್ಲಿ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಆದರೆ ಪಾರ್ಟಿಗೋಸ್ಕರ, ಜನಕ್ಕೋಸ್ಕರ ಹೇಗೆ ಕೆಲಸ ಮಾಡಬೇಕು, ಹೇಗೆ ಸೇವೆ ಸಲ್ಲಿಸಬೇಕು ಅನ್ನೋದನ್ನು ನಮ್ಮ BK ಹರಿಪ್ರಸಾದ್ ಸರ್ ಅವ್ರನ್ನ ನೋಡಿ ನಾವೆಲ್ಲ ಒಂದು ಮಾದರಿ ಕಲಿತೀವಿ. ಥ್ಯಾಂಕ್ ಯು ಸರ್.